ಅದಾನಿ ಅಂತ ಬಂದ ತಕ್ಷಣ ನಾನು ತುಂಬಾ ಸೇಫ್ ಆಗ್ಬಿಡ್ತೀನಿ ಆಯ್ತಾ. ನಾನೊಬ್ಬ ಇನ್ವೆಸ್ಟ್ಮೆಂಟ್ ಅಂತ ಕೂಡಲೇ ಆಯ್ತಾ, ನಾನೊಬ್ಬ ಸೇಬಿ ರಿಜಿಸ್ಟರ್ಡ್ ಅಡ್ವೈಸರ್ ಅಲ್ಲ ಆಯ್ತಾ. ಸೊ ಹಾಗಾಗಿ ನಾನು ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಮಾಡಲ್ಲ. ನಾನಾಗಿದ್ದರೆ ನಾ ಏನ್ ಮಾಡ್ತೀನಿ ಅಂತ ಹೇಳ್ತೀನಿ ಯಾವತ್ತೂ. ಸೊ ನಾನ್ ನಿಮ್ಗೆ ಇದು ತಗೋಬೇಡಿ ಅಂತ ರೆಕಮೆಂಡೇಶನ್ ಮಾಡಲ್ಲ, ಮಾಡುವಂತ ಒಂದು ಇದು ಇಲ್ಲ ನನಗೆ. ಸೊ ಆ ತರ ಒಂದು ರೆಕಮೆಂಡೇಶನ್ ಮಾಡಲ್ಲ. ನಾನಾಗಿದ್ರೆ ನಾನು ಏನ್ ಮಾಡ್ತಾ ಇದ್ದೆ, ನನ್ನ ಒಂದು ದುಡ್ಡು ನಂದೇ ಒಂದು ಸ್ವಂತ ದುಡ್ಡು ಆಗಿದ್ರೆ ಆ ಸ್ವಂತ ದುಡ್ಡಲ್ಲಿ ನಾನು ಯಾವ ರೀತಿ ಇನ್ವೆಸ್ಟ್ ಮಾಡ್ತೀನಿ ಅಂತ ನಾನು ಯೋಚನೆ ಮಾಡ್ತೀನಿ. ಅಡಾನಿ ಟ್ರಾನ್ಸ್ಮಿಷನ್ ನೋಡಿ, ಇದೊಂದು ಮಾರ್ಕೆಟ್ ಕ್ಯಾಪ್ ಬಂದು 299,577 ಅಂತ ಒಂದು ಲಾರ್ಜ್ ಕ್ಯಾಪ್ ಕಂಪನಿ ಅಂತ ಹೇಳುತ್ತೆ. ಯಾಕೆ? ಇದರೊಂದು ಕರೆಂಟ್ ಪ್ರೈಸ್ ಇಷ್ಟಿದೆ, ನಂಬರ್ ಆಫ್ ಶೇರ್ಸ್ ಇಂಟು ಕರೆಂಟ್ ಪ್ರೈಸ್ LMP ಬಂದು ನಿಮಗೆ ಮಾರ್ಕೆಟ್ ಕ್ಯಾಪ್ ತೋರಿಸುತ್ತೆ ನಿಮಗೆ ಅಲ್ವಾ. ಸೊ ಇದು ತೋರಿಸ್ತಾ ಇದೆ, ಲಾರ್ಜ್ ಕ್ಯಾಪ್ ಕಂಪನಿ ತೋರಿಸ್ತಾ ಇರ್ಬೋದು. ಆದರೆ ಇದರ ಒಂದು ಬುಕ್ ವ್ಯಾಲ್ಯೂ ಮತ್ತೆ ಕರೆಂಟ್ ಪ್ರೈಸ್ ನೋಡಿ, ಮ್ಯಾಚ್ ನೋಡಿ. ಇಲ್ಲಿ ಬುಕ್ ವ್ಯಾಲ್ಯೂ 95.3 ಇದೆ, ಕರೆಂಟ್ ವ್ಯಾಲ್ಯೂ ಬಂದು 2686. ಎಷ್ಟು ಅಜಗಜಾಂತರ ಇದು, ಬಿಗ್ ರೆಡ್ ಫ್ಲಾಗ್ ನನಗೆ ಆಯ್ತಾ. ಈ ಕಂಪನಿ ಎಷ್ಟು ಚೆನ್ನಾಗಿದೆಯೋ ಏನೋ ಸೆಕೆಂಡರಿ ವಿಷಯ, ಅದಾದ್ಮೇಲೆ ನೋಡ್ಕೊಂಡು ಹೋಗೋಣ. ಸದ್ಯಕ್ಕೆ ನೋಡಿ, ಅಡಾನಿ ಟ್ರಾನ್ಸ್ಮಿಷನ್ ಕ್ವಾಲಿಟಿ ವಿಶ್ಲೇಷಣೆ ನೋಡೋದ್ರೆ ಇವ್ರು ಏನಿಲ್ಲ, ಇವ್ರು ನಾರ್ಮಲ್ ಎಲ್ಲ ಒಂದು ನೋಡಿ. ಅಡಾನಿ ಟ್ರಾನ್ಸ್ಮಿಷನ್ ಬಿಲಾಂಗ್ಸ್ ಟು ಅಡಾನಿ ಗ್ರೂಪ್. ದ ಕಂಪನಿ ಇಸ್ ಅ ಪ್ರೈವೇಟ್ ಸೆಕ್ಟರ್ ಪವರ್ ಟ್ರಾನ್ಸ್ಮಿಷನ್ ಡಿಸ್ಟ್ರಿಬ್ಯೂಷನ್ ಕಂಪನಿ. ಪವರ್ ಟ್ರಾನ್ಸ್ಮಿಷನ್ ಡಿಸ್ಟ್ರಿಬ್ಯೂಷನ್ ಕಂಪನಿ ಇದು ಅಷ್ಟೇನೆ, ಇನ್ನೇನು ದೊಡ್ಡ ಒಂದು ಕಿತ್ತಾಗ್ತಿಲ್ಲ ಇವರೇನು ಆಯ್ತಾ. ಬಿಸಿನೆಸ್ ಆಫ್ ಎಸ್ಟಾಬ್ಲಿಷಿಂಗ್, ಕಮಿಷನಿಂಗ್, ಸೆಟ್ಟಿಂಗ್ ಅಪ್ ಆಫ್ ಆಪರೇಟಿಂಗ್ ಅಂಡ್ ಮೇಂಟೈನಿಂಗ್ ಎಲೆಕ್ಟ್ರಿಕ್ ಪವರ್ ಟ್ರಾನ್ಸ್ಮಿಷನ್ ಸಿಸ್ಟಮ್ ಇನ್ ಇಂಡಿಯಾ ಆಯ್ತಾ. ಈ ತರ ಒಂದು ಕಂಪನಿಗಳು ಎಷ್ಟೋ ನಾವು ಅನಲೈಸ್ ಮಾಡಿದೀವಿ. ಇದು ಒಂದು ಕಂಪನಿ ಅಂತ ಅನ್ಕೋಬಹುದು. ಇವರ ವೆಬ್ಸೈಟ್ ಹೋದ್ರು ನೀವು ನೋಡಬಹುದು, ಇವ್ರದ್ದು ಪವರ್ ಟ್ರಾನ್ಸ್ಮಿಷನ್, ಪವರ್ ಡಿಸ್ಟ್ರಿಬ್ಯೂಷನ್, ಟೆಕ್ ಇನೋವೇಷನ್, ಈ ತರ ಒಂದು ಕೆಲಸಗಳನ್ನ ಮಾಡ್ತಿದ್ದಾರೆ ಇವ್ರು ನೋಡಿ. ಈ ತರ ಪವರ್ ಟ್ರಾನ್ಸ್ಮಿಷನ್ ಈ ತರ ಒಂದು ಇದೆಲ್ಲ ನೋಡಿರ್ಬೋದು ನೀವು, ಇನ್ನೂ ಒಂದು ಹೈ ಟ್ರಾನ್ಸ್ಮಿಷನ್ ವೈರಿಂಗ್ ಇವೆಲ್ಲ ನೋಡಿರ್ಬೋದು. ಆ ತರ ಕೆಲಸ ಮಾಡ್ತಿದ್ದಾರೆ. ಇದಕ್ಕೆ ಕಾಂಪಿಟೇಷನ್ ಸಿಕ್ಕಾಪಟ್ಟೆ ಇದೆ, ತೋರಿಸ್ಕೊಂಡ್ಬರ್ತೀನಿ ಯಾವ್ದಂತ. ಬಟ್ ಸದ್ಯಕ್ಕಂತೂ ಇವ್ರು ಈ ತರ ಇದೆ. ಇವರ ಸ್ಟಾಕ್ ಪಿ ನೋಡಿ 340 ಅಂದ್ರೆ ತುಂಬಾ ಎಕ್ಸ್ಪೆನ್ಸಿವ್. ಸೆಕ್ಟರ್ ಕಂಪ್ಯಾರಿಸನ್ ಮಾಡೋಣ, 349 ಅಂದ್ರೆ ಎಕ್ಸ್ಟ್ರಾರ್ಡಿನರಿ ಎಕ್ಸ್ಪೆನ್ಸಿವ್ ಅಂತ ಅನ್ಕೋಬಹುದು. ಇವರ ROC ROI ನೋಡಿ, ಅಷ್ಟೊಂದು ಎಕ್ಸ್ಟ್ರಾರ್ಡಿನರಿ ಅಲ್ಲ. ಲಾರ್ಜ್ ಸ್ಕೇಲ್ ಕಂಪನಿ, ಅಷ್ಟೊಂದು ಎಕ್ಸ್ಟ್ರಾರ್ಡಿನರಿ ಅಲ್ಲ. ಓಕೆ ಡಿಸೆಂಟ್, ನಾಟ್ ಬ್ಯಾಡ್ ಅಂತ ಹೇಳ್ತಾ ಇಲ್ಲ. ಓಕೆ ಬಟ್ ಆ ಓಕೆ ಇಷ್ಟೊಂದು ದೊಡ್ಡ ಬುಕ್ ವ್ಯಾಲ್ಯೂಗೂ ಕರೆಂಟ್ ಪ್ರೈಸ್ ಡಿಫ್ರೆನ್ಸ್ ಬೇಕಾ? ಇಷ್ಟೊಂದು ದೊಡ್ಡ PE ಕೊಡ್ಬೇಕಾ ನಾವು? ಓಕೆ ROC ROI ಇದ್ರೆ ಅಲ್ವಾ. ಡಿವಿಡೆಂಡ್ ಇಲ್ಡ್ ನೋಡಿ 0, ಡಿವಿಡೆಂಡ್ ಇಲ್ಡೇ ಕೊಡ್ತಾ ಇಲ್ಲ ಇವರು, ಅರ್ಥ ಆಯ್ತಾ. ಸೊ ಡಿವಿಡೆಂಡ್ ಇಲ್ಡ್ 0 ಇದೆ, ಪ್ಲಸ್ ಇವರ ROC ROI ಓಕೆ ಇದೆ. ಇವರ ಒಂದು ಸ್ಟಾಕ್ ಪಿ ಎಕ್ಸ್ಟ್ರಾರ್ಡಿನರಿ ಇದೆ, ಬುಕ್ ವ್ಯಾಲ್ಯೂ ಕರೆಂಟ್ ಪ್ರೈಸ್ ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಇದೆ. ಏನಂತದ್ದು, ಯಾಕೆ ಇಷ್ಟೊಂದು ಅಲ್ವಾ? ನಾ ಏನಕ್ಕೆ ಅವೆಲ್ಲ ಡಿಸ್ಕಷನ್ ಮಾಡೋದು ಬೇಡ ಸದ್ಯಕ್ಕೆ. ಈ 200 ಡೇ ಮೂವಿಂಗ್ ಆವರೇಜ್ ಇಂದ ಕೆಳಗೂ B2 ಮಾಡ್ದಂಗೆ ಕಾಣಿಸ್ತಾ ಇದೆ ಇಲ್ಲಿ. ಅದನ್ನ ಚಾರ್ಟ್ ಆಗಿ ನೋಡೋಣ ಅದನ್ನ ಆಯ್ತಾ. ಇವರು ಒಂದು ಸೆಕ್ಟರ್ ಕಂಪ್ಯಾರಿಸನ್ ನೋಡಿ ಆಯ್ತಾ. ಈ ಸೆಕ್ಟರ್ ಕಂಪ್ಯಾರಿಸನ್ ನೋಡಿ, ಈ ಅಡಾನಿ ಗ್ರೀನ್ ನೋಡಿ 599 ಇದೆ, ಅಡಾನಿ ಟ್ರಾನ್ಸ್ಮಿಷನ್ 348 ಇದೆ ಆಯ್ತಾ. NTPC ನೋಡಿ 9, ಪವರ್ ಗ್ರಿಡ್ ಕಾರ್ಪೊರೇಷನ್ 10, ಅಡಾನಿ ಪವರ್ 11, ಟಾಟಾ ಪವರ್ 27, JSW 21 ಆಯ್ತಾ. ಇವರ ಮಾರ್ಕೆಟ್ ಕ್ಯಾಪಲ್ ಡಿಫ್ರೆನ್ಸ್ ಕಾಣಿಸ್ತಾ ಇದೆ, ಯಾಕಂದ್ರೆ ಇವರ ಒಂದು CMP ಅಷ್ಟೊಂದು ಜಾಸ್ತಿ ಆಗಿದೆ ಇವ್ರದ್ದು. ಆದರೆ ಆ ಸೆಕ್ಟರ್ ನಲ್ಲಿ PE ನೋಡಿ ಯಾವ ರೀತಿ ಇದೆ ಅಂತ. ಸೆಕ್ಟರ್ PE ಒಂದು ಸಿಕ್ಕಾಪಟ್ಟೆ ಎಲ್ಲೋ ಇದೆ. ಅದೇ ಈ ಒಂದು ಸೆಕ್ಟರ್ ನಲ್ಲಿ ROCಗಳು ನೋಡಿ, ಅಡಾನಿ ಟ್ರಾನ್ಸ್ಮಿಷನ್ ಅಪ್ರಾಕ್ಸಿಮೇಟ್ಲಿ ಅಷ್ಟೇ ಇದೆ. ಇದು ಆ ಸೆಕ್ಟರ್ ನಲ್ಲಿ ಎಷ್ಟು ROCಗಳಿದೆ ಅಷ್ಟೇ ROC ಇರೋದು. ಇದು ಎಕ್ಸ್ಟ್ರಾರ್ಡಿನರಿ ROC ಏನಿಲ್ಲ ಇವ್ರದ್ದು ಅಡಾನಿ ಟ್ರಾನ್ಸ್ಮಿಷನ್. ಸೊ ROC ಸೆಕ್ಟರ್ ಅಷ್ಟೇ ಇದೆ, PE ಮಾತ್ರ ಎಕ್ಸ್ಟ್ರಾರ್ಡಿನರಿ ಹೈ ಇದೆ. ಯಾಕೆ ಅಲ್ವಾ? ನೋಡಿ ಯಾಕೆ ಅಂತ ನೋಡಿ ನೀವೇ ಆಯ್ತಾ. ಈಗ ನೆಕ್ಸ್ಟ್ ನೋಡೋಣ, ಇದರೊಂದು ಸೇಲ್ಸ್ ನೋಡಿ. ಸೇಲ್ಸ್ ಬಂದು ಇಲ್ಲಿ ನೀವು ನೋಡ್ಕೊಂಬಂದ್ರೆ ಇಲ್ಲಿ ಸೇಲ್ಸ್ಗಳು ಜಾಸ್ತಿ ಆದಂಗೆ ಕಾಣಿಸ್ತಾ ಇದೆ ನಿಮಗೆಲ್ಲ. ಜಾಸ್ತಿ ಆಗಿಲ್ಲ ಅಂತಂದ್ರೆ ಜಾಸ್ತಿ ಆಗ ಕಾಣಿಸ್ತಾ ಇದೆ. ಬಟ್ ಈಸ್ ಇಟ್ ಎಕ್ಸ್ಟ್ರಾರ್ಡಿನರಿ ಅಷ್ಟೊಂದು ಲಾರ್ಜ್ ಕ್ಯಾಪ್ ಕಂಪನಿ, 2 ಲಕ್ಷ ಚಿಲ್ಲರೆ ಕೋಟಿ ಇರುವಂತ ಕಂಪನಿಗೆ ಇವರ ಒಂದು ಸೇಲ್ಸ್ ನೋಡಿ ಎಷ್ಟಿದೆ ಅಂತ ಆಯ್ತಾ. ಇದರ ನೋಡಿ ಈ 29577 ಇಷ್ಟೇ ದೊಡ್ಡ ಒಂದು ಅಪ್ರಾಕ್ಸಿಮೇಟ್ಲಿ ಇಷ್ಟು ದೊಡ್ಡ ಒಂದು ಇದಕ್ಕೆ ಸೇಲ್ಸ್ ಎಷ್ಟಿರುತ್ತೆ ಅಂತ ನೋಡ್ಕೊಂಬನಿ ಬೇರೆ ಕಂಪನಿಗಳಿಗೆ ಅಲ್ವಾ. ಇದು ಎಕ್ಸ್ಟ್ರಾರ್ಡಿನರಿ ಸೇಲ್ಸ್ ಏನಲ್ಲ ಇವ್ರದ್ದು ಮಾಡ್ತಿರೋದು ಇವ್ರದ್ದು ಅಲ್ವಾ. ಸೊ ಅಪ್ರಾಕ್ಸಿಮೇಟ್ಲಿ ಓಕೆ ಅಂದ್ರೆ ಇಂಡಿವಿಜುವಲ್ ನಂಬರ್ ನೋಡಿದಾಗ ಸೇಲ್ಸ್ ಇಂಪ್ರೂವ್ ಆಗ್ತದೆ ಅಂತ ಅನ್ಸುತ್ತೆ. ಬಟ್ ಮಾರ್ಕೆಟ್ ಕ್ಯಾಪ್ಗೂ ಇವ್ರಿಗೂ ಹೋಲಿಸಿದಾಗ, ನಮ್ಮ PEಗೂ ಇವರು ಇದಕ್ಕೂ ನೋಡಿದಾಗ ಅಷ್ಟೊಂದು ಎಕ್ಸ್ಟ್ರಾರ್ಡಿನರಿ ಅನ್ಸ್ತಲ್ಲ ನನಗೆ ಅಲ್ವಾ. ಇವರ ಒಂದು ನೆಟ್ ಪ್ರಾಫಿಟ್ ಕೂಡ ನೋಡಿ 877 ಇದೆ ಇವ್ರದ್ದು ಆಫ್ಟರ್ ಟ್ಯಾಕ್ಸ್. ಇದೆಲ್ಲ ನೋಡಿ, ಇಲ್ಲಿ ಕಮ್ಮಿ ಸೇಲ್ಸ್ ಇರ್ಬೇಕಾದ್ರೆ ಇಷ್ಟೊಂದು ಜಾಸ್ತಿ ಪ್ರಾಫಿಟ್ ಇತ್ತು, ಈಗ ಇಷ್ಟೊಂದು ಜಾಸ್ತಿ ಸೇಲ್ಸ್ ಆದಾಗ ಕಮ್ಮಿ ಪ್ರಾಫಿಟ್ ಆಗಿದೆ. ಏನಕ್ಕೆ? ಇದೊಂದು ರೆಡ್ ಫ್ಲಾಗ್. ನಂಗೆ ನೋಡಿ ನಂಬರ್ಸ್ ನೋಡ್ತಾ ಹೋಗ್ತಾ ಇದ್ದಾರೆ, ನಂಗೆ ಎಷ್ಟೊಂದು ರೆಡ್ ಫ್ಲಾಗ್ಗಳು ನಂಗೆ ಕಾಣ್ತಾ ಹೋಗುತ್ತಿದ್ರಲ್ಲೆಲ್ಲನೂ ಆಯ್ತಾ. ಇದು ನೋಡೋದೇನು ಏನಂತ ನಮ್ಮ ಅದು ಎಂತದಕ್ಕೆ ಕಾಂಪೌಂಡ್ ಪ್ರಾಫಿಟ್ ಗ್ರೋತ್ ನೋಡಿ -36 ಇದೆ ಈ ಪಾಯಿಂಟ್ ಅಲ್ಲಿ ಈ ವರ್ಷ ಒಂದು ಇದರ TTM ಅಲ್ಲಿ. ಸೊ ಇದೆಲ್ಲ ಒಂದು ರೆಡ್ ಫ್ಲಾಗ್ಗಳೇನೆ. ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ನೋಡಿ, ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಲ್ಲಿ FIIಗಳು ಇದ್ದಾರೆ, DIಗಳು ಇದ್ದಾರೆ, ಇಬ್ರು ಇದ್ದಾರೆ. ಸೊ ಅಪ್ರಾಕ್ಸಿಮೇಟ್ಲಿ 23% ಇದೆ. ಇದೊಂದು ಗ್ರೀನ್ ಫ್ಲಾಗ್ ಅಂತ ಹೇಳ್ಬೋದು, ಯಾಕಂದ್ರೆ ಬುದ್ಧಿವಂತ ಇದರಲ್ಲಿ ಹೂಡಿಕೆ ಮಾಡಿದ್ದಾರೆ, ಹೂಡಿಕೆ ಮಾಡಿ ಇದ್ರಲ್ಲಿ ಇಟ್ಕೊಂಡಿದ್ದಾರೆ. ಏನಕ್ಕೆ ಹೂಡಿಕೆ ಮಾಡಿದ್ದಾರೆ ಅವ್ರವ್ರ ಲಾಜಿಕ್ ಅವ್ರವ್ರಿಗೆ ಗೊತ್ತು, ಪ್ರಾಫಿಟ್ ಬುಕಿಂಗ್ ಮಾಡಿದಾರ ಏನ್ ಕತೆ ಅಂತ. ಬಟ್ ಸದ್ಯಕ್ಕಂತೂ ನನಗೆ ಫಂಡಮೆಂಟಲ್ ಅನಾಲಿಸಿಸ್ ಮಾಡಬೇಕಾದ್ರೆ ಇದು ಒಂದು ಫಂಡಮೆಂಟಲಿ ಓಕೆ ಸ್ಟಾಕ್,
ನಾಟ್ ಅ ಬ್ಯಾಡ್ ಸ್ಟಾಕ್ ಅಂತ ಹೇಳ್ತಿಲ್ಲ, ಗುಡ್ ಸ್ಟಾಕ್ ಅಂತ ಹೇಳ್ತಿಲ್ಲ, ಫಂಡಮೆಂಟಲಿ ಓಕೆ ಸ್ಟಾಕ್. ಆದರೆ ಎಕ್ಸ್ಪೆನ್ಸ್ ನೋಡಿದ್ರೆ ತುಂಬಾ ಹೈಲಿ ಎಕ್ಸ್ಪೆನ್ಸಿವ್ ಸ್ಟಾಕ್ ಅಂತ ನಂಗೆ ಅನ್ಸುತ್ತೆ ಫಂಡಮೆಂಟಲಿ ನೋಡಿದಾಗ ಅಲ್ವಾ. ಯಾಕಂದ್ರೆ ಸೆಕ್ಟರ್ ಕಂಪ್ಯಾರಿಸನ್ ನೋಡಿದಾಗ ಫಂಡಮೆಂಟಲಿ ಓಕೆ ಸ್ಟಾಕ್, ಬಟ್ ಆದ್ರೆ ಹೈಲಿ ಎಕ್ಸ್ಪೆನ್ಸಿವ್. ಫ್ಯೂಚರ್ ಇದೆ ಕಂಪನಿ ಖಂಡಿತ ಇದೆ. ಪವರ್ ಟ್ರಾನ್ಸ್ಮಿಷನ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಕೆಲಸ. ಇವರೊಬ್ಬರೇ ಮಾಡ್ತೀರಾ, ಬೇರೆಯವರು ಎಷ್ಟು ಜನ ಮಾಡ್ತಾರೆ ಪವರ್ ಟ್ರಾನ್ಸ್ಮಿಷನ್ ಕೆಲಸಗಳು. ಸೊ ಹಾಗಾಗಿ ಇವರೊಬ್ಬರೇ ಮೊನೋಪೋಲಿ ಅಂತ ಸ್ಟಾಕ್ ಅಂತದಲ್ಲೇ ಏನಲ್ಲ ಇದು. ಬಟ್ ಆದ್ರೆ ನನಗೆ ಫಂಡಮೆಂಟಲಿ ಓಕೆ ಸ್ಟಾಕ್, ಬಟ್ ಇದು ತುಂಬಾ ತುಂಬಾ ಎಕ್ಸ್ಪೆನ್ಸಿವ್ ಅಂತ ನಂಗೆ ಅನ್ಸುತ್ತೆ. ಚಾರ್ಟ್ ನೋಡೋಣ ಒಂದ್ಸರಿ, ಚಾರ್ಟ್ ಅಲ್ಲಿ ಏನು ಹೇಳುತ್ತೆ ಅಂತ. ಅದಾನಿ ಟ್ರಾನ್ಸ್ಮಿಷನ್ ಹೋಗೋಣ. ಅದಾನಿ ಟ್ರಾನ್ಸ್ಮಿಷನ್ ನೋಡಿ, ಅದಾನಿ ಟ್ರಾನ್ಸ್ಮಿಷನ್ ವೆರಿ ವೆರಿ ಕ್ಲಿಯರ್ ಆಗಿ ನನಗೆ ಎಕ್ಸ್ಟ್ರಾರ್ಡಿನರಿ ಬುಲ್ ರನ್. ಎಕ್ಸ್ಟ್ರಾರ್ಡಿನರಿ ನೋಡಿ, ಎಲ್ಲಿಂದ ಯಾವಾಗ, ತುಂಬಾ ಹಿಂದೆ ಅಲ್ಲ, 2020 ಡಿಸೆಂಬರ್ 2021 ಜನವರಿ 21 ಒಂದು ವರ್ಷ 2 ಇಯರ್ಸ್ ಬ್ಯಾಕು. ಇದು 2021 ಜಾನ್ವರಿ. ಅಲ್ಲಿ ನೋಡಿ, ಅಲ್ಲಿ ಅರೌಂಡ್ ಎಷ್ಟು 250 ರೂಪಾಯಿ ಇದು ಸ್ಟಾಕು ಒಂದೇ ಸರಿಗೆ 4500 ರೂಪಾಯಿ ತನಕ ಹೋಗಿದೆ. ಯಪ್ಪ, ಇದೆಲ್ಲ ನೋಡಿ ಹೆಂಗೆ ಅಂತ. ಇದಕ್ಕೆ ನಿಮ್ಮ ಫಂಡಮೆಂಟಲ್ ಬ್ಯಾಕಿಂಗ್ ಇದೆಯಾ? ಖಂಡಿತ ಫಂಡಮೆಂಟಲ್ ಬ್ಯಾಕಿಂಗ್ ಇಲ್ಲ. ಸೇಲ್ಸ್ ನೀವು ನೋಡಿದ್ರಲ್ಲ, ಸೇಲ್ಸ್ ಏನು ಎಕ್ಸ್ಟ್ರಾರ್ಡಿನರಿ ಗ್ರೋತ್ ಏನಾಗಿಲ್ಲ. ಸೊ ನೆಟ್ ಪ್ರಾಫಿಟ್ ಏನು ಎಕ್ಸ್ಟ್ರಾರ್ಡಿನರಿ ನೆಟ್ ಪ್ರಾಫಿಟ್ ಅಲ್ಲ. ನಿಮ್ಮ ಏನು ROC ROIಗಳು ಎಕ್ಸ್ಟ್ರಾರ್ಡಿನರಿ ಆಗಿಲ್ಲ. ಬಟ್ ಇಂಥ ದೊಡ್ಡ ಒಂದು ಬುಲ್ ರನ್ ಏನಕ್ಕೆ ಕೊಡೋಕ್ಕಾಗ ಬೇಕದು? ಅಷ್ಟೊಂದು ದೊಡ್ಡ ಅವಶ್ಯಕತೆ ಇದೆಯಾ ಇಲ್ಲಿ ನೋಡೋಕ್ಕೆ ಅಲ್ವಾ? ಸೊ ನನಗೆ ಫಂಡಮೆಂಟಲ್ ಬ್ಯಾಕಿಂಗ್ ಇಲ್ಲ ಇಷ್ಟೊಂದು ಪ್ರೈಸಿಂಗ್. ಅದಕ್ಕೆ ನೋಡಿ ಯಾವ ರೀತಿ ಕರೆಕ್ಷನ್ ಆಗ್ತಿದೆ, ಸ್ಟೀಪ್ ಕರೆಕ್ಷನ್ ಆಗ್ತದೆ ನಮ್ಮ ಅದಾನಿ ಟ್ರಾನ್ಸ್ಮಿಷನ್. ಅಡಾನಿಯ ನೋಡಿ, ನಾನು ಐ ಆಮ್ ನಾಟ್ ಎಸ್ ಅಡ್ವೈಸರ್ ಅಗೇನ್, ನಾನು ನನ್ನ ಒಂದು ವಿಶೇಷ ಹೇಳ್ತಾ ಇದ್ದೀನಿ ನಿಮಗೆ. ನೋಡಿ, ಇಲ್ಲಿ ನಾನೊಂದು ಟೆಕ್ನಿಕಲ್ ಅನಾಲಿಸಿಸ್ ಮಾಡಬೇಕಂದ್ರೆ, ಈಗ ಒಂದು ಕರೆಕ್ಷನ್ ಶುರುವಾಗಿ ಅಂತ ಅನ್ಕೊಂಡ್ರೆ, ನಾನು ಇಲ್ಲಿಂದ ಇಲ್ಲಿಗೆ ಫಿಬೊನಾಚಿ ಹಾಕೊಂಡ್ರೆ ನನಗೆ ಮಿನಿಮಮ್ ನೆಕ್ಸ್ಟ್ ಟಾರ್ಗೆಟೇ 2375 ಕಾಣಿಸ್ತಾ ಇದೆ. ಇದನ್ನ ಬೀಟ್ ಮಾಡಿದ್ರೆ 1870. ನೋಡಿ, ಇಲ್ಲಿ ತನಕ ಬರುತ್ತೆ ಅಂತ ಬರಲ್ಲ ಅಂತ ಅನ್ಕೋಬೇಡಿ. ಯಾಕೆ ಅದೇ ರೀತಿ ಗ್ರೋ ಆಗಿದೆ ಇದು, ಅದೇ ರೀತಿ ಬೀಳಬಹುದು. ಇದು ಯಾವ್ದು ಈ ತರ ಗ್ರೋ ಆಗುತ್ತೆ ಅದೇ ರೀತಿ ಬೀಳೋ ಚಾನ್ಸಸ್ ಇರುತ್ತೆ. ಸೊ ಮಿನಿಮಮ್ ಅಷ್ಟು ಬರೋಕ್ಕೆ ಚಾನ್ಸ್ ಇದೆ. ನಾನು A=C ಹಾಕೊಂಡ್ರು ಕರೆಕ್ಷನ್ಗೆ A=C ಹಾಕೊಂಡ್ರು ಅರೌಂಡ್ 2125 ಅಲ್ವಾ, ಮತ್ತೆ 1780 ಮತ್ತೆ ಈ ರೇಂಜ್ಗಳಿಗೆ A=C ನನಗೆ ಕಾಣಿಸ್ತಾ ಇದೆ. ಸೊ ಈ ರೇಂಜಿಗೆ ಬರಲ್ಲ ಅಂತ ಅನ್ಕೋಬೇಡಿ, ಬಂದೇ ಬರ್ಬೋದು. ಈ ರೇಂಜಿಗೆ ಬಂದಾಗ ನಾವು ಮತ್ತೆ ಫಂಡಮೆಂಟಲ್ ನೋಡಿ, ಅಲ್ಲಿ ಬುಕ್ ವ್ಯಾಲ್ಯೂಗೂ ಇದಕ್ಕೂ ಸಂಬಂಧ ಇದೆಯಾ, PEಗೂ ಇದಕ್ಕೂ ಸಂಬಂಧ ಇದೆಯಾ ಎಲ್ಲ ಚೆಕ್ ಮಾಡ್ಕೊಂಡು ಬೇಕಾದ್ರೆ ಹೂಡಿಕೆ ಮಾಡಬೇಕಾ ಮಾಡಬಾರ್ದು ಅಂತ ನೋಡ್ತೀನಿ. ನೋಡಿ, ಅರ್ಥ ಮಾಡ್ಕೊಳ್ಳಿ, ಮಾರ್ಕೆಟ್ ಇಲ್ಲಿಂದ ಹಿಂಗೆ ಹೊಟ್ಟೋಗ್ಬೋದು, ಬೇಕಿದ್ರೆ ಅದಾನಿ ಇಲ್ಲಿಂದಾನೇ ಹಿಂಗೆ ಹೊಟ್ಟೋಗ್ಬೋದು, ನಾನು ತಪ್ಪಾಗ್ಬೋದು. ಆದರೆ ಅದೊಂದು ರಿಸ್ಕಿ ಒಂದು ಇನ್ವೆಸ್ಟ್ಮೆಂಟ್ ಆಗುತ್ತೆ ನನ್ನ ಪ್ರಕಾರ ಅಲ್ವಾ. ಸೊ ನನಗೆ ಒಂದು ಫಂಡಮೆಂಟಲ್ ಬ್ಯಾಕಿಂಗ್ ಇರಬೇಕು, ಒಂದು ಟೆಕ್ನಿಕಲ್ ಬ್ಯಾಕಿಂಗ್ ಇರಬೇಕು, ಫೇರ್ ಪ್ರೈಸ್ ಇರಬೇಕು, ಮಾರ್ಕೆಟಲ್ಲಿ ಚೆನ್ನಾಗಿ ಕೆಲಸ ಮಾಡ್ತಿರ್ಬೇಕು, ಮೊನೋಪೊಲಿಸ್ಟಿಕ್ ಆಗಿರಬೇಕು, ಇದೆಲ್ಲ ಮೋಡ್ ಫ್ಯಾಕ್ಟರ್ ಇರಬೇಕು. ಇವೆಲ್ಲ ಇದ್ರೆ ನನಗೆ ಒಂದು ನನ್ನ ದುಡ್ಡನ್ನ ಹಾಕೋ ಕಾನ್ಫಿಡೆನ್ಸ್ ಬರುತ್ತೆ. ಹೋಗತ್ತಾ ಇಲ್ವಾ ಅಸಂಪ್ಷನ್ ಕೂತ್ಕೊಂಡ್ರೆ ಏನು ಪ್ರಯೋಜನ ಅಲ್ವಾ. ಸೊ ಅದೊಂದು ತಿಳ್ಕೊಳ್ಳಿ, ಇನ್ವೆಸ್ಟ್ಮೆಂಟ್ ಯಾವತ್ತೂ ನಿಮ್ಮ ದುಡ್ಡು ಹಾರ್ಡ್ ಅಂಡ್ ದುಡ್ಡನ್ನ ತುಂಬ ಸೇಫ್ ಆಗಿ ತುಂಬ ಇಂಪಾರ್ಟೆಂಟ್ ಆಗಿ ನಾವು ಹೂಡಿಕೆ ಮಾಡಬೇಕಾಗುತ್ತೆ. ಸೊ ಅದಾನಿ ನನ್ನ ಪ್ರಕಾರ ಇನ್ನೂ ಕರೆಕ್ಷನ್ ಆಗಬೇಕು, ಆಗಲಿ, ಆಮೇಲೆ ನಾನು ಅದ್ರ ನಿಜವಾಗ್ಲೂ ಫೇರ್ ಪ್ರೈಸ್ ಇದೆಯಾ ಅಂತ ನೋಡ್ಕೊಂಡು ಬೇಕಾದ್ರೆ ಇನ್ವೆಸ್ಟ್ಮೆಂಟ್ ಮಾಡಬೇಕಾ ಬೇಡ ಅಂತ ನಾನು ಯೋಚನೆ ಮಾಡ್ತೀನಿ. ಅಲ್ಲಿ ತನಕ ನಾನು ಇದರಲ್ಲಿ ಅದಾನಿಯಿಂದ ನಾನು ದೂರ ಇರ್ತೀನಿ.